ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದ ಶ್ರೀ ಅವಿಮುಕ್ತೇಶ್ವರ ಜಾತ್ರೆಯಲ್ಲಿ ದ್ರೌಪದಮ್ಮ ಕರಗ ಉತ್ಸವವು ಅದ್ದೂರಿಯಾಗಿ ನಡೆಯಿತು. ಜಾತ್ರೆ ಮತ್ತು ಕರಗ ಉತ್ಸವದ ಪ್ರಯುಕ್ತ ಹೊಸಕೋಟೆ ನಗರದಲ್ಲಿ ಸಾಂಸ್ಕೃತಿಕ ಕಲಾ ವೈಭವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕರಗೋತ್ಸವದಲ್ಲಿ ಹೊಸಕೋಟೆ ಮತ್ತು ಸುತ್ತಮುತ್ತಲ ಸಾವಿರಾರು ಜನರ ಕಣ್ಮನ ಸೆಳೆಯುತ್ತಿರುವ ಶಕ್ತಿ ಮಾತೃಕೆಯರು ಬಹಳ ವಿಶೇಷವಾಗಿತ್ತು. ಇನ್ನು ಹೊಸಕೋಟೆ ನಗರದ ಕೆಇಬಿ ಸರ್ಕಲ್ ಬಳಿ ಅಯೋಧ್ಯೆಯ ಬಾಲರಾಮ ಮೂರ್ತಿಯ ಪ್ರತಿಷ್ಠಾಪನೆಯ ಜೊತೆಗೆ ಬಾಲರಾಮ, ಕಲ್ಯಾಣರಾಮ, ಪಟ್ಟಾಭಿಷೇಕರಾಮ, ಧನುರ್ಧಾರಿ ರಾಮನ ಪ್ರತಿಮೆಗಳು ನೆರೆದಿದ್ದ ಭಕ್ತಾದಿಗಳ ಮನಸೂರೆಗೊಳ್ತಿವೆ. ಇನ್ನು ದ್ರೌಪದಮ್ಮ ಕರಗಮೂರ್ತಿಯ ಪ್ರತಿಷ್ಠಾಪನೆಯ ಜೊತೆಗೆ ದ್ರೌಪದಮ್ಮ ದೇವಿಯ ಜೊತೆ 4 ಜನ ಅಮ್ಮನವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿರುವುದು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ. ಇನ್ನು ದೇವಾನುಗಳ ಉತ್ಸವ ಮೂರ್ತಿಗಳ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಜನ ಹೆಚ್ಚು ಆಸಕ್ತರಾಗಿದ್ರು. ಇನ್ನು ದ್ರೌಪದಮ್ಮ ಜೊತೆ ಶಕ್ತಿ ದೇವರ ಪ್ರತಿಷ್ಠಾಪನೆ ಪ್ರತಿ ವರ್ಷವೂ ನಡೆಯುತ್ತದೆ. ಆದರೆ ಈ ವರ್ಷದ ವಿಶೇಷವೇನೆಂದರೆ ಈ ವರ್ಷ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನೆರವೇರಿತು. ಇದರ ಸ್ಮರಣಾರ್ಥ ಬಾಲರಾಮ ದೇವರ ಮೂರ್ತಿ ಪ್ರತಿಷ್ಠಾಪಿಸಿರುವುದು ಇಂದಿನ ವಿಶೇಷವಾಗಿತ್ತು. ಇನ್ನು ವಿಜೃಂಭಣೆಯಿಂದ ನಡೆದ ಹೊಸಕೋಟೆಯ ಅವಿಮುಕ್ತೇಶ್ವರ ದೇವರ ಜಾತ್ರಾ ಮಹೋತ್ಸವದ ಜೊತೆಗೆ ಶ್ರೀ ದ್ರೌಪದಮ್ಮಳ ಕರಗೋತ್ಸವವು ಜಾತ್ರೆಗೆ ಸೇರಿದ್ದ ಸಾವಿರಾರು ಭಕ್ತರ ಮನಸೆಳೆಯಿತು. ಸರ್, ಹೊಸಕೋಟೆ ಕರಗ ಮತ್ತು ರಥೋತ್ಸವ 106 ವರ್ಷದ ಇತಿಹಾಸ. ನಮ್ಮ ಹಳೇ ತಲೆಮಾರು ನಾವು ನೋಡಿಲ್ಲ, ಅವರು ಆ ತಲೆಮಾರುಗಳಿಂದ ಬಂದಿರೋಂಥ ಒಂದು ಊರ ಜಾತ್ರೆ ಆಗಿರ್ಬೋದು, ಊರ ಹಬ್ಬ ಇದು. ಅದನ್ನು ಇವತ್ತು ಗಂಟೆ ಒಂದು ಇದರಿಂದ ತುಂಬ ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನು ಇವತ್ತು ಗಂಟ ಯಾವುದೇ ಒಂದು ಗೊಂದಲಗಳಾಗಿರ್ಬೋದು, ಒಂದು ರಾಜಕೀಯ ಆಗಿರ್ಬೋದು, ಒಂದು ಯಾರಿಗೆ ಒಬ್ಬರು ತೊಂದರೆ ಆಗದಿರಂಗೆ ಊರ ಹಬ್ಬನ ಹೆಂಗೆ ನಡೆಸಬೇಕು, ಒಂದು ರಾಜಕೀಯನ ಅದನ್ನು ಇದರಲ್ಲಿ ಮಾಡ್ದಿರೋ ಹಾಗೆ ಮತ್ತು ಏನೇ ಒಂದು ಆಗಿರ್ಬೋದು, ಪ್ರತಿಯೊಬ್ಬರು ಜನಗಳಿಗೂ ಸಂದೇಶ ಕೊಟ್ಟು ಏನು ಈ ಜಾತ್ರೆಯಿಂದ ಲೈಕ್ ಈ ಒಂದು ಹಿಂದುತ್ವ ಆಗಿರ್ಬೋದು ಮತ್ತು ಏನೋ ಒಂದು ಕಲ್ಚರ್ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಎಲ್ಲ ಜಾತಿ ಜನಾಂಗದವರು ಈ ಜಾತ್ರೆಯಲ್ಲಿ ಸೇರ್ತಾರೆ. ಜಾತ್ರೆಗೆ ಎಲ್ಲ ಒಬ್ಬ ಸಮಾನ. ಇದರಲ್ಲಿ ಮೇಲ್ಕೈ ಕೀಳ್ಕೈ ಅನ್ನೋದು ಯಾವುದೇ ರೀತಿಯಾಗಿಲ್ಲ. ತರಕ್ಕೂ ನಮ್ಮ ಹೊಸಕೋಟೆ ಜನತೆ ಬಿಡಲ್ಲ. ರಾಜಕೀಯನೂ ಇದರಲ್ಲಿ ನಮ್ಮ ಯಾವುದೇ ಕಾರಣಕ್ಕೂ ಇಲ್ವನ್ನಿರಲ್ಲ. ಎಲ್ಲರೂ ಊರ ಜನತೆ, ಎಲ್ಲ ಜನಾಂಗದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೂತು ನಿರ್ಧಾರ ಮಾಡಿ ಎಲ್ಲ ಇದೇ ಥರ ನಡಿಬೇಕು, ಒಂದು ಯಾವುದು ಗೊಂದಲ ಇಲ್ದಿರಂಗೆ ಒಂದು ಒಳ್ಳೆ ರೀತಿಯಾಗಿ ಜಾತ್ರೆ ನಡಿಬೇಕಂತ ಕೂತ್ಕೊಂಡು ನಿರ್ಧಾರ ಮಾಡ್ತಾರೆ. ಜನಗಳಿಗೆ ಒಳ್ಳೇದಾಗಬೇಕು ಅಂತ ನಾವು ಮಾಡೋದು. ಎಲ್ಲ ಸಮಸ್ತ ಹಿಂದೂಗಳಿಗೆ ಒಳ್ಳೇದಾಗಬೇಕು, ಅದರಲ್ಲೂ ಎಲ್ಲ ಜನಾಂಗದ್ದು ಸೇರಿ ನಾವು ಮಾಡೋದು. ಯಾರೇ ಮನೆ ಕುಟುಂಬಕ್ಕೋಸ್ಕರ ಮಾಡ್ತಾ ಇಲ್ಲ ಈ ಫಂಕ್ಷನ್ಗಳು. ಈ ಜಾತ್ರೆ ಏನಂದರೆ ಎಲ್ಲರೂ ಸೇರಿ ಮಾಡಬೇಕು ಅಂತ ಇರೋದು. ನಾನೊಂದೇ ಮಾಡಬೇಕು ಅಂದರೆ ನನ್ನ ಮನೆ ಒಂದೇ ಮಾಡಬೇಕಾಗುತ್ತೆ. ಇದು ಆ ಥರ ಆಗಲ್ಲ. ಊರೆಲ್ಲ ಸೇರಿದ್ರೆ ಜಾತ್ರೆ ಆಗೋದು. ಅದಕ್ಕೆ ಎಲ್ಲರನ್ನೂ ಸೇರಿ ಜಾತ್ರೆ ಮಾಡಬೇಕು. ಒಂದು ದೇವರಿಗೆ ವರ್ಷಕ್ಕೊಂದ್ಕಿತ ಮೆರವಣಿಗೆ ತೊಗೊಂಬರ್ಬೇಕು. ವರ್ಷಕ್ಕೊಂದ್ಕಿತ ಅವ್ರಿಗೂ ಒಂದು ಊರನ್ನು ತೋರಿಸೋ ಸಂಪ್ರದಾಯ ನಮ್ಮದ್ರಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನ ನಾವು ತೋರಿಸ್ಕೊಡ್ಬೇಕು. ಅವರು ಬರ್ತಾರೆ ಅನ್ನೋ ಒಂದು ಲೆಕ್ಕ ನಮಗಿದೆ ಅನ್ನೋದು ನಮಗೆ. ಮಳೆ ಬೆಳೆ ಆಗಬೇಕು, ರೈತರು ಚೆನ್ನಾಗಿರಬೇಕು, ಕರ್ನಾಟಕ ಜನಗಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಇಲ್ಲ ಅಂದರೆ ಯಾರು ಚೆನ್ನಾಗಿರಲ್ಲ, ನಾವು ಊಟ ಇರಲ್ಲ, ಉಪವಾಸ ಇರಬೇಕು. ಊರಲ್ಲಿ ಬರ ಬರುತ್ತೆ. ನಾಳೆ ದಿನ ಏನು ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ಕೂತಿರ್ಬೇಕಾಗುತ್ತೆ ಅಷ್ಟೇ. ಈ ವರ್ಷ ಮಳೆ ಬೆಳೆ ಕೊಳ್ಳಿ ಅನ್ನೋದು ನಮ್ಗೆ ಉದ್ದೇಶ. ನಮ್ಮ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅವ್ರು ಅನ್ನ ಕೊಟ್ಟರೆ ನಾವು ಅನುದಾನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಷ್ಟರಲ್ಲಿ ಹೇಳೋಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಗಜೇಂದ್ರ ಸಿಂಗ್ ಅಂತ. ಗಜೇಂದ್ರ ಸಿಂಗ್. ನಮ್ಮ ಶಕ್ತಿ ಟೀಮಿಂದ ವಂದನೆಗಳನ್ನು ಅರ್ಪಿಸ್ತಾ, ಇವತ್ತಿನ ದಿವಸ ಜರುಗ್ತಾರೆ. ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ಜರ್ಕೊಂಬಂದಿರೋದು ಇದು ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ, ದ್ರೌಪದಮ್ಮನವರ ಕರಗ ಮಹೋತ್ಸವ. ಅನೇಕ ವರ್ಷಗಳಿಂದ ಎಲ್ಲ ಸಮಸ್ತ ಜನರು, ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್ ಅಂತ ಯಾವುದು ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಒಟ್ಟಿಗೆ ನಡೆಸ್ಕೊಂಬಂದಿದ್ವಿ. ಯಾವುದೇ ರಾಜಕೀಯ ಒತ್ತಡಗಳಿರೋದಿರಲಿ, ಎಲ್ಲರೂ ನಾವು ನಮ್ಮ ಮನೆ ಹಬ್ಬ ಥರ ಇದು. ನಾವು ಮನೆಯಲ್ಲಿ ಏನು ಆಚರಣೆ ಮಾಡ್ತಾರೆ ಅದೇ ಥರ ಈ ಸಮಸ್ತ ಜನರು ಸೇರಿ ನಾವು ಆಚರಣೆ ಮಾಡ್ಕೊಂಬತ್ತಾ ಇದ್ವಿ. ಅನ್ನದಾನ ಮತ್ತು ಎಲ್ಲರಿಗೂ ಒಂದು ಒಳ್ಳೇದಾಗಲಿ, ಜನಕ್ಕೆ ನಮ್ಮ ತಾಲೂಕಲ್ಲಿರೋ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೊಂದು ನಮ್ಮ ಉದ್ದೇಶ. ನಮಗೆ ನಿಮ್ಮ ಹೆಸರು? ರಾಜೇಶ್ ಅಂತ. ಇನ್ಯಾರಾದ್ರೂ ಒಬ್ಬರು?